ಈ SIR ಪ್ರಕ್ರಿಯೆ ಏನಿದೆಯಲ್ಲ ಅದು ಬಹಳ ಗೊಂದಲಮಯ ಆಗಿ ಹೋಗಿದೆ. ಹೇಗೆ ನಡಿಬೇಕೋ ಅದು ಹಂಗೆ ನಡೀತಾ ಇಲ್ಲ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ BJP ಮತ್ತು JDS ಎರಡೂ ಕೂಡಿ ರಾಜ್ಯ ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾ ಇದ್ದಾವೆ. ಮಸೀದಿ ಶಾದಿ ಮಹಲ್ಗಳಲ್ಲಿ SIR ಪ್ರಕ್ರಿಯೆ ಏನು ನಡೀತಾ ಇದೆ ಅಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೈ ಸರ್ಕಾರದ ವಿರುದ್ಧ ವಿಪಕ್ಷಗಳು ಕೆಂಡಾಮಂಡಲರಾಗಿದ್ದಾರೆ. ಮತ್ತೆ ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರ ಸಮರಕ್ಕೆ ಸಜ್ಜಾಗಿದ್ದಾರೆ. ಇವಾಗ ಇಂದು ರಾಜ್ಯ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಮೈತ್ರಿ ಸರ್ಕಾರದಲ್ಲಿ ಏನಿದಾವೆಲ್ಲ BJP ಮತ್ತು JDS ಎರಡೂ ಕೂಡ ಹೋಗ್ತಾ ಇದ್ದಾವೆ. ರಾಜ್ಯ ಚುನಾವಣಾ ಆಯೋಗಕ್ಕೆ JDS ಮತ್ತು BJP ಎರಡರಿಂದಲೂ ಕೂಡ ದೂರು ಸಲ್ಲಿಕೆ ಆಗುತ್ತೆ. ಇವತ್ತು ಕೇಂದ್ರ ಸಚಿವರಾದ HDK ಜೋಶಿ ನೇತೃತ್ವದಲ್ಲಿ ದೂರು ಸಲ್ಲಿಕೆ ಆಗುತ್ತೆ. ಮನೆ ಮನೆಗೆ ತೆರಳಿ SIR ಪ್ರಕ್ರಿಯೆ ಏನು ಮಾಡಬೇಕು ಅದನ್ನು BLOಗಳು ಮಾಡ್ತಾ ಇಲ್ಲ, ಈ ಗುಡ್ಡೆ ಹಾಕೊಂಡು ಮಾಡ್ತಾ ಇದ್ದಾರೆ ಮಸೀದಿ ಮಂಟಪದಲ್ಲಿ ಅಂತ ಹೇಳಿ SIR ಲೋಪಗಳ ಬಗ್ಗೆ ದಾಖಲೆಗಳೊಂದಿಗೆ ದೂರು ಸಲ್ಲಿಕೆ ಆಗುತ್ತೆ. ಇವತ್ತು ಇದುವರೆಗೆ ನಡೆದ SIR ಪ್ರಕ್ರಿಯೆ ರದ್ದುಗೊಳಿಸುವಂತೆ ಆಗ್ರಹಿಸ್ತಾ ಇದ್ದಾವೆ JDS ಮತ್ತು BJP. ನೋಡಿ ವೀಕ್ಷಕರೇ, ಏನಿದು SIR ಪ್ರಕ್ರಿಯೆ ಆಗಬೇಕಲ್ಲ, ಏನು ಆಗಬೇಕು ಅದರಂತೆ ಆಗ್ತಾ ಇಲ್ಲ. ಇದು ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ. ಮಸೀದಿ, ಕಲ್ಯಾಣ ಮಂಟಪಗಳಲ್ಲಿ, ಶಾಲೆಗಳಲ್ಲಿ ಎಲ್ಲಿ ಬೇಕಲ್ಲಿ ಅವ್ರಿಗೆ ಹೇಗೆ ಮನಸ್ಸು ಬರುತ್ತೋ ಆ ರೀತಿ ಪ್ರಕ್ರಿಯೆ ನಡೀತಾ ಇದೆ. ಇದು ಯಾವ ರೀತಿ ಆಗಬೇಕು ಕಾನೂನುಬದ್ಧವಾಗಿ ಆಗ್ತಾ ಇಲ್ಲ. ಈ ಕಾನೂನುಬದ್ಧವಾಗಿ ಮನೆ ಮನೆಗೆ ಹೋಗಿ ನೀವು ಪರಿಶೀಲನೆಯನ್ನು ಮಾಡಿ ಯಾರಿದ್ದಾರೆ ಯಾರಿಲ್ಲ, ಯಾರದು ಡಬಲ್ ವೋಟರ್ ID ಅವೆಲ್ಲವನ್ನು ಪರಿಶೀಲನೆ ಮಾಡಿ ನೀವು ಫಾರಮನ್ನು ಫಿಲ್ ಮಾಡಿಸ್ಕೋಬೇಕು. ಫೈನಲ್ ಆಗಿ ಒಬ್ಬನಿಗೆ ಒಂದೇ ವೋಟರ್ ID ಆಗಿರಬೇಕು ಅಂತ ಹೇಳಿ ಏನು ರೂಲ್ಸ್ ಇದೆ ಅದನ್ನು ಯಾರೂ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗಕ್ಕೆ, ರಾಜ್ಯ ಚುನಾವಣಾ ಆಯೋಗಕ್ಕೆ JDS ಮತ್ತು BJP ಎರಡೂ ಸೇರಿ ಕಂಪ್ಲೇಂಟನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾವೆ. ಇಲ್ಲಿವರೆಗೂ ಏನು ಈ ಪ್ರಕ್ರಿಯೆ ಆಗಿದೆ ಅದನ್ನು ರದ್ದುಗೊಳಿಸಿ, ಅದು ಕರೆಕ್ಟಾಗಿ ಆಗಿಲ್ಲ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಮೈತ್ರಿ ಸರ್ಕಾರದಲ್ಲಿರುವ JDS ಮತ್ತು BJP ಅವರು. ಸೊ ಇವತ್ತು HD ಕುಮಾರಸ್ವಾಮಿ ಮತ್ತು ಜೋಶಿ ಅವರ ನೇತೃತ್ವದಲ್ಲಿ ಈ ಒಂದು ಕಂಪ್ಲೇಂಟ್ ಸಲ್ಲಿಕೆ ಆಗುತ್ತೆ. ನೋಡಿ, ಈ BLOಗಳು ಮನೆ ಮನೆಗೆ ಹೋಗಿ ಏನು ಈ ಪ್ರಕ್ರಿಯೆ ಮಾಡಬೇಕಲ್ಲ ಅದರಂತೆ ಅವರು ಮಾಡ್ತಾ ಇಲ್ಲ, ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಯಾಕೆ ಕೇಳ್ತಾ ಇಲ್ಲ ಇದನ್ನು ಯಾರು ಅಂತ ಹೇಳಿ ಇವಾಗ ಮೈತ್ರಿ ಸರ್ಕಾರಗಳು ಆಗ್ರಹಿಸ್ತಾ ಇದ್ದಾವೆ. ಸೊ ಇವತ್ತು ಕಂಪ್ಲೇಂಟ್ ಸಲ್ಲಿಕೆ ಆಗುತ್ತೆ. ಮೊನ್ನೆ ಒಂದು JDS ಒಂದೇ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿತ್ತು ಮತ್ತು BJP ಅವರಷ್ಟೇ, ಆ BJP ಆಯೋಗ ಮತ್ತು JDS ಆಯೋಗ ಎರಡು ಸಪ್ರೇಟಾಗಿ ಹೋಗಿ ಏನು ಕಂಪ್ಲೇಂಟನ್ನು ಮಾಡಿದ್ವು. ಸೊ ಇವಾಗ ಮೈತ್ರಿ ಆಗಿ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಪ್ರಕ್ರಿಯೆಯನ್ನು ನೀವು ರದ್ದುಗೊಳಿಸಬೇಕು. ಸೊ ಅದನ್ನು ಮಾನ್ಯತೆಗೊಳಿಸಬಾರ್ದು, ಅದು ಕರೆಕ್ಟಾಗಿ ಆಗಿಲ್ಲ ಇಲ್ಲಿವರೆಗೂ, ಅದರಲ್ಲಿ ಲೋಪದೋಷಗಳಿದ್ದಾವೆ, ಬೇಕಾಬಿಟ್ಟಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಮೈತ್ರಿ ಸರ್ಕಾರಗಳು. ಡೀಟೇಲ್ಸ್ ಕೊಡ್ತಾರೆ ನನ್ನ ಪ್ರತಿನಿಧಿ ಜೋಯಲ್, ಫೋನ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಜೋಯಲ್, ಇವಾಗ ನೋಡಿ SIR ಪ್ರಕ್ರಿಯೆ ಏನು ನಡಿಬೇಕಲ್ಲ ಆ ರೀತಿ ನಡೀತಾ ಇಲ್ಲ, ಬೇಕಾಬಿಟ್ಟಿ ನಡೆಸ್ತಾ ಇದ್ದಾರೆ. ಕಲ್ಯಾಣ ಮಂಟಪ, ಮಸೀದಿ, ಶಾಲೆಗಳಲ್ಲಿ ಅಲ್ಲೆಲ್ಲ ನಡೆಸ್ತಾ ಇದ್ದಾರೆ ಅಂಥೇಳಿ ಇವರು BJP ಮತ್ತು JDSನವರು ಇಬ್ಬರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡೋಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಏನಿದೆ ಜೋಯಲ್? ಮಹಾದೇವ್, ರಾಜ್ಯದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತಂದ್ರೆ SIR ಪ್ರಕ್ರಿಯೆ ನಡೀತಾ ಇದೆ. ಇದು ಸಮರ್ಪಕವಾಗಿ ನಡೀತಾ ಇಲ್ಲ ಅನ್ನುವಂತೆ ಈಗಾಗಲೇ BJP ಹಾಗೂ ಏನು ಮಿತ್ರ ಪಕ್ಷವಾಗಿರುವಂತಹ JDS ಎರಡೂ ಕೂಡ ಈಗಾಗಲೇ ಒಂದು ಪ್ರತಿಭಟನೆಯ ಒಂದು ಮುನ್ಸೂಚನೆಯನ್ನ ನೀಡ್ತಾ ಇವೆ. ಈಗಾಗಲೇ ಇದನ್ನ ಪ್ರತಿರೋಧವನ್ನು ಕೂಡ ಮಾಡ್ತಾ ಇವೆ. ಹೀಗಾಗಿ ಏನು ಇದನ್ನ ಪ್ರಮುಖವಾಗಿ ನೋಡೋದಾದ್ರೆ BJP JDS ಒಟ್ಟಿಗೆ ಯಾಕೆ ಇವತ್ತು ಚುನಾವಣಾ ಆಯೋಗಕ್ಕೆ ಹೋಗಿ ದೂರು ನೀಡ್ತಾರೆ ಅಂತಂದ್ರೆ, ಒಂದು ಕಾಂಗ್ರೆಸ್ನ ನಡೆಯನ್ನ ಟೀಕಿಸಿ ಅಥವಾ ಕಾಂಗ್ರೆಸ್ನ ಈ ಒಂದು SIR ಪ್ರಕ್ರಿಯೆಯಲ್ಲಿ ಆಗ್ತಾ ಇರುವಂತಹ ಈ ರೀತಿಯಾದಂತಹ ಒಂದು ವಿಚಾರವನ್ನ ಖಂಡಿಸಿ, ಇನ್ನೊಂದು ಕಡೆ ನೋಡೋದಾದ್ರೆ BJP JDSಗೆ ತನ್ನ ಏನು ಮೈತ್ರಿಯನ್ನ ಕೂಡ ಇಲ್ಲಿ ಯಾರು ಪ್ರಶ್ನೆ ಮಾಡಬಾರ್ದಲ್ವಾ, ಇದು ಪ್ರಮುಖವಾದಂತಹ ಉದ್ದೇಶ. ಯಾಕೆಂತಂದ್ರೆ ವಿಜೇಂದ್ರ ಅವರು ಈಗಾಗಲೇ ದೂರ ನೀಡಿದ್ರು, ಪ್ರತಿ ಬಾರಿ ಹೋಗಿ ದೂರ ನೀಡಬೇಕಾದಂತ ಸನ್ನಿವೇಶ ಕೂಡ ಇಲ್ಲಿ ಇಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ಅದೇ ವಿಚಾರ, BJP JDSಗೆ ಇದು ಆ ರೀತಿಯಾದಂತಹ ಒಂದು ಪ್ರಶ್ನೆ ಕೂಡ ಮೂಡಬಾರದು. ಹಾಗಾಗಿ ಒಗ್ಗಟ್ಟಿನ ಪ್ರದರ್ಶನ ಇವತ್ತು ಖಂಡಿತವಾಗ್ಲೂ ಆಗ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ SIR ಪ್ರಕ್ರಿಯೆ ಮನೆಗಳಿಗೆ ಬದಲಾಗಿ ಕೆಲವೆಡೆ ಮಸೀದಿ, ಮಂದಿರಗಳು ಸೇರಿದಂತೆ
ಧಾರ್ಮಿಕ ಸ್ಥಳದಲ್ಲೂ ಕೂಡ ನಡೀತಾ ಇದೆ. ಹಾಗೆ ಈ ಒಂದು ಗೊಂದಲಗಳು ಏನಿದೆ, ಈ ಎಡವಟ್ಟು ಏನಿದೆ, ಇದೊಂದು ಈಗಾಗಲೇ ಸೃಷ್ಟಿಯಾಗ್ಬಿಟ್ಟಿದೆ. ಹೀಗಾಗಿ ಇದರ ವಿರುದ್ಧ ಹೋರಾಟಕ್ಕೆ ಧುಮುಕಲು ಈಗಾಗಲೇ ರಾಜ್ಯದ ಪ್ರಮುಖ ಪ್ರತಿಪಕ್ಷವಾಗಿರುವಂತಹ ಬಿಜೆಪಿ ಜೆಡಿಎಸ್ ಎರಡು ನಿರ್ಧಾರವನ್ನು ಮಾಡಿಕೊಂಡಿದ್ದು, ಇವತ್ತು ದೂರನ್ನ ನೀಡಲು ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ತೆರಳಿರುವಂತದ್ದು. ಹೀಗಾಗಿ ಏನು ನಿನ್ನೆ ಕೂಡ ಏನು ಈ ವಿಚಾರದಲ್ಲಿ ಏನು ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಬೆಳಗ್ಗೆ ಏನು ರಾಜ್ಯ ಪದಾಧಿಕಾರಿಗಳ ಸಭೆಯನ್ನ ಕೂಡ ನಡೆಸುತ್ತೆ. ಹಾಗೇನೆ ಮಧ್ಯಾಹ್ನ ಕೋರ್ ಕಮಿಟಿ ಸಭೆ ಕೂಡ ನಡೀತು. ಈ ವೇಳೆ ಕೂಡ ರಾಜ್ಯ ಪದಾಧಿಕಾರಿಗಳು ಹಾಗೇನೆ ಹಿರಿಯ ನಾಯಕರನ್ನು ಒಳಗೊಂಡಂತಹ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ತಮಗೆ ಏನು ಯಾರ್ಯಾರಿಗೆ ಉಸ್ತುವಾರಿ ವಹಿಸಿದರೆ ಆ ವಿಭಾಗದಲ್ಲಿ ಹಾಗೇನೆ ಜಿಲ್ಲೆಗಳಲ್ಲಿ ಅವರು ಯಾರ್ಯಾರು ಉಸ್ತುವಾರಿ ವಹಿಸ್ತಾರೆ ಅವರೆಲ್ಲರೂ ಕೂಡ ಪ್ರವಾಸವನ್ನ ಕೈಗೊಳ್ಳಬೇಕು. ಹಾಗೇನೆ ಇಡೀ ಪ್ರಕ್ರಿಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು ಅನ್ನುವಂತ ಸೂಚನೆಯನ್ನು ನೀಡಲಾಗಿದೆ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ತಮ್ಮ ಕಾರ್ಯಕರ್ತರಿಗೆ ಕಟ್ಟುನಿಟ್ಟಾಗಿ ಒಂದು ಸೂಚನೆಯನ್ನು ನೀಡಿರುವಂತದ್ದು. ಎಸ್ಐ ಪ್ರಕ್ರಿಯೆ ಏನು ಈ ಒಂದು ರೀತಿಯಲ್ಲಿ ಹೋಗ್ತಾ ಇದೆ, ಇದು ಆಗ್ಬಾರ್ದು. ನಾವು ಈ ಒಂದು ವಿಚಾರದಲ್ಲಿ ಕಡಾಖಂಡಿತವಾಗಿ ಏನೋ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ ವಿರುದ್ಧವಾಗಿ ಏನು ಬಿಜೆಪಿ ಹಾಗೂ ಜೆಡಿಎಸ್ ಎರಡು ಪಕ್ಷಗಳು ಕೂಡ ಈ ಒಂದು ಸಮರವನ್ನ ಸಾರಿದೆ. ಓಕೆ ಥ್ಯಾಂಕ್ ಯು ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.